ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕ್ ಕೊಟ್ಟಿದ್ದೀನಿ. ಈ ಲಿಂಕ್ನ ಜಸ್ಟ್ ಕಾಪಿ ಮಾಡಿ ನಿಮ್ಮ ಬ್ರೌಸರಲ್ಲಿ ಪೇಸ್ಟ್ ಮಾಡಿ. ಇದೇನೆಂದರೆ ಟರ್ಬೋಸಿ ಮತ್ತು ಡಾಸ್ಬಾಕ್ಸ್ನ ನಂದು ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಈ ಥರ ಬರುತ್ತೆ. ಇದರಲ್ಲಿ 3 ಫೈಲ್ಸ್ ಇದೆ. ಒಂದು ಆಟೋ ಎಕ್ಸಿಕ್ಯೂಟ್ ಅಂತ, ಡಾಸ್ಬಾಕ್ಸ್ ಅಂತ, ಟರ್ಬೋಸಿ ಇನ್ಸ್ಟಾಲ್ಡ್ ಅಂತ ಜಿಪ್ ಫೈಲ್ ಅದು. ನೀವು ಈ ಡೌನ್ಲೋಡ್ ಬಟನ್ ಇದೆಯಲ್ಲ, ಕ್ಲಿಕ್ ಮಾಡಿ ಅಷ್ಟು ಸೆಟ್ಟೆ ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಡೌನ್ಲೋಡೆಡ್ ಫೋಲ್ಡರ್ ಇಲ್ಲಿದೆ. ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ಎಕ್ಸ್ಟ್ರಾಕ್ಟ್ ಟು ನ್ಯೂ ಫೋಲ್ಡರ್, ಅಥವಾ ನೀವೆಲ್ಲರೂ ನಿಮಗೆ ಬೇರೆ ಕಡೆ ಬೇಕು ಅಂತಂದರೆ ಕಾಪಿ ಮಾಡಿ ನಮ್ಮ ಕಡೆ ಹಾಕ್ಕೊಂಡು ಅಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಬೇಕಿದ್ರೆ ಇಲ್ಲಿ ಡೆಸ್ಕ್ಟಾಪಲ್ಲಿ ಹಾಕಿರ್ತೀನಿ. ನಾನು ಡೆಸ್ಕ್ಟಾಪಲ್ಲಿ ರೈಟ್ ಕ್ಲಿಕ್, ಎಕ್ಸ್ಟ್ರಾಕ್ಟ್ ರೆಡಿಸಿ ಅಂತ ಫೋಲ್ಡರ್ ಬಂತು. ಓಕೆನಾ? ಇಲ್ಲಿ ನೋಡಿ 3 ಫೈಲ್ ಬಂದಿದೆ. ಆಟೋ ಎಕ್ಸಿಕ್ಯೂಟ್ ಅಂತ ಟೆಕ್ಸ್ಟ್ ಫೈಲು ಇದೇನಂತ ಆಮೇಲೆ ಹೇಳ್ತೀನಿ. ಇದು ಡಾಸ್ಬಾಕ್ಸ್ ಫೈಲ್, ಇದು ಟರ್ಬೋಸಿ ಇನ್ಸ್ಟಾಲ್ಡ್. ಓಕೆನಾ? ಫಸ್ಟ್ ಏನು ಮಾಡಿ, ಈ ಡಾಸ್ಬಾಕ್ಸ್ನ ಇನ್ಸ್ಟಾಲ್ ಮಾಡಿ. ನೆಕ್ಸ್ಟ್ ಇನ್ಸ್ಟಾಲ್ ಆಯಿತು. ಕ್ಲೋಸ್. ಸೊ ಡಾಸ್ಬಾಕ್ಸ್ ಇನ್ಸ್ಟಾಲ್ ಆಗಿದೆ. ಇವಾಗ ನಾನು ಏನು ಮಾಡ್ತೀನಿ, ಈ ಜಿಪ್ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಇದರೊಳಗಡೆ ಹೋದರೆ ನಮಗೆ ಟರ್ಬೋಸ್ TC ಅಂತ ಒಂದು ಫೋಲ್ಡರ್ ಇದೆ. ಈ TC ಫೈಲ್ನ ಹಾಗೆ ಕಾಪಿ ಮಾಡಿ ಸಿ ಡ್ರೈವಲ್ಲಿ ಒಂದು ಹೊಸ ಫೋಲ್ಡರ್ ಮಾಡಿ, ಟರ್ಬೋ ಅಂತ. ಇದರಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಆಯಿತು. ನೆಕ್ಸ್ಟು ಆಟೋ ಎಕ್ಸಿಕ್ಯೂಟ್ ಅಂತ ಒಂದು ಫೈಲ್ ಇದೆ ಅನ್ನಲ್ಲ, ಇದನ್ನು ಓಪನ್ ಮಾಡಿ. ಇದರಲ್ಲಿರೋ ಕೋಡ್ನ ಕಾಪಿ ಮಾಡಿ, ಮತ್ತು ಸ್ಟಾರ್ಟ್ ಮೆನುಗೆ ಹೋಗಿ ಡಾಸ್ಬಾಕ್ಸ್ ಅಂತ ಟೈಪ್ ಮಾಡಿ. ಡಾಸ್ಬಾಕ್ಸ್ ಆಪ್ಷನ್ಸ್ ಅಂತ ಒಂದಿದೆ, ಅದನ್ನು ಓಪನ್ ಮಾಡಿ. ಒಂದು ಟೆಕ್ಸ್ಟ್ ಫೈಲ್ ಓಪನ್ ಆಗುತ್ತೆ. ಲಾಸ್ಟಲ್ಲಿ ಹೋಗಿ ಯು ಕ್ಯಾನ್ ಪುಟ್ ಯುವರ್ ಮೌಂಟ್ ಹಿಯರ್ ಅಂತ ಒಂದು ಲೈನ್ ಇದೆ. ಸೊ ಅಲ್ಲಿ ಎಂಟರ್ ಮಾಡಿ ಪೇಸ್ಟ್ ಮಾಡಿ ಕೋಡ್ನ. ಇಲ್ಲಿ ಆಲ್ರೆಡಿ ಈ ಕೋಡ್ ಇದ್ದರೆ ನಿಮಗೆ ಏನೂ ಮಾಡಬೇಡಿ. ಇನ್ ಕೇಸ್ ಇಲ್ಲ ಅಂದರೆ ಈ ಕೋಡ್ ಆ್ಯಡ್ ಮಾಡಿ, ಸೇವ್ ಮಾಡಿ. ಒಂದು ಟೈಮ್ ಫೈಲ್ ಸೇವ್, ಕ್ಲೋಸ್. ಇವಾಗ ಡಾಸ್ಬಾಕ್ಸ್ ಓಪನ್ ಮಾಡಿ. ಡಾಸ್ಬಾಕ್ಸ್ ಅಂತ ಇದೆ ನೋಡಿ. ಸೊ ಸಿ ಪ್ರೋಗ್ರಾಮ್ ಕಂಪೈಲರ್ ಡೈರೆಕ್ಟಾಗಿ ನಮ್ಗೆ ಓಪನ್ ಆಯಿತು. ಇದು ಕಂಪೈಲರ್ ಅಂತ ಕರಿತೀವಿ ಇದನ್ನು. ಇದೇನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ ನೀವು ಇಲ್ಲೇನು ಪ್ರೋಗ್ರಾಮ್ ಮಾಡ್ತೀರೋ ಅದನ್ನು ಕಂಪೈಲ್ ಮಾಡುತ್ತೆ. ಕಂಪೈಲ್ ಮಾಡಿ ನೀವು ಎಕ್ಸಿಕ್ಯೂಟ್ ಮಾಡುವಾಗ, ನೀವು ಕಂಪೈಲ್ ಮಾಡುವಾಗ ನೀವು ಬರೆದಿರೋ ಪ್ರೋಗ್ರಾಮು ಮಷಿನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿ ಅದನ್ನು ಪ್ರೋಸೆಸ್ ಮಾಡುತ್ತೆ. ನೀವೇನು ಬರೆದಿರೋ ಅದನ್ನು ಪ್ರೋಸೆಸ್ ಮಾಡುತ್ತೆ. ಸೊ ಫಸ್ಟು ಇವಾಗ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಆಟದಲ್ಲೂ ನೋಡಿ, ಮೈದಾನಕ್ಕೆ ಇಡೋದಕ್ಕಿಂತ ಮುಂಚೆ ಅಲ್ಲಿರೋ ಇದನ್ನು ಎದುರಾಳಿ ದೌರ್ಬಲ್ಯ ಏನು, ಅವರ ಪಾಸಿಟಿವಿಟಿ ಏನು, ಆಮೇಲೆ ಪಿಚ್ ಹೇಗಿರುತ್ತೆ, ಅದು ಇದಂತೆಲ್ಲ ಚೆಕ್ ಮಾಡ್ತಾರೆ. ಕರೆಕ್ಟಾ? ಹಾಗೆ ನೀವು ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ಈ ಟರ್ಬೋಸಿ ಇದರಲ್ಲಿ ಕಂಪೈಲರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡಬೇಕು. ಇಲ್ಲೆಲ್ಲ ತುಂಬ ಆಪ್ಷನ್ಸ್ ಇದೆ. ಫೈಲ್ ಅಂತ ಹೋಗಿ ನ್ಯೂ ಫೈಲ್ ಅಂತಂದರೆ ಹೊಸ ಫೈಲ್ ಕ್ರಿಯೇಟ್ ಮಾಡ್ಬೋದು. ಓಪನ್ ಅಂತಂದರೆ ಹೊಸ ಫೈಲ್ ಓಪನ್ ಮಾಡ್ಬೋದು ನೀವು, ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಫೈಲ್ ಇದ್ದರೆ ಅದನ್ನು ಓಪನ್ ಮಾಡ್ಬೋದು. ನೆಕ್ಸ್ಟು ನೀವು ಮಾಡಿರೋ ಫೈಲ್ನ ಸೇವ್ ಮಾಡ್ಬೋದು, ಸೇವ್ ಆ್ಯಸ್, ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಎಡಿಟ್ ಹೋದರೆ ಇಲ್ಲಿ ಅಂಡು ಮತ್ತು ರಿಡು ಸಿಗುತ್ತೆ. ನೀವು ಸರ್ಚ್ ಆಪ್ಷನ್ ಇದೆ, ರನ್. ಆ್ಯಕ್ಚುಲಿ ಇವಿಷ್ಟು ಆಪ್ಷನ್ಸಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು ಇವೆರಡೆ. ರನ್ ಆಪ್ಷನಲ್ಲಿ ರನ್ ಅಂತ ಇದೆ, ಇದಕ್ಕೆ ಶಾರ್ಟ್ಕಟ್ಟು ಕಂಟ್ರೋಲ್ F9. ಕಂಪೈಲ್ ಆಪ್ಷನ್ ಇದೆ, ಕಂಪೈಲಲ್ಲಿ ಆಲ್ಟ್ F9. ಇವೆರಡನ್ನೂ ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಅವೆರಡು ಆದಮೇಲೆ ಈ ಡಿಬಗ್ ಇವೆಲ್ಲ ಸ್ವಲ್ಪ ಡೆಪ್ತ್ ಇರುತ್ತೆ, ಅದನ್ನು ಇವಾಗಲೇ ಹೇಳಲ್ಲ. ನೆಕ್ಸ್ಟು ವೀಡಿಯೋಸಲ್ಲಿ ಹೇಳ್ತೀನಿ ಬೇಕಿದ್ರೆ, ಅದು ಎಕ್ಸ್ಟ್ರಾ ವೀಡಿಯೋಸಲ್ಲಿ. ನೆಕ್ಸ್ಟು ಪ್ರಾಜೆಕ್ಟು ಆಪ್ಷನ್ಸ್, ಈ ಥರ ಎಲ್ಲ ತುಂಬ ಆಪ್ಷನ್ಸ್ ಇದೆ. ಸೊ ಹೆಲ್ಪಲ್ಲಿ ನಿಮ್ಗೊಂದು ಆಪ್ಷನ್ ಬೆನಿಫಿಟ್ ಆಗುತ್ತೆ. ಇಲ್ಲಿ ಇಂಡೆಕ್ಸ್ ಅಂತ ಒಂದಿದೆ. ಸೊ ಇದು ಹೆಂಗಂದರೆ ಒಂಥರ ಲೈಬ್ರರಿ ಥರ. ನಿಮಗೆ ಯಾವ ಬುಕ್ ಬೇಕೋ ಹಂಗೆ ತೊಗೊತೀರೋ ಲೈಬ್ರರಿಲಿ. ಇಲ್ಲಿ ನಿಮ್ಗೆ ಏನು ಕ್ವೆರಿ ಬೇಕೋ ಆ ಥರ. ಸಪೋಸ್ ನಾನು ಪ್ರಿಂಟ್ ಎಫ್ ಅಂತ ಟೈಪ್ ಮಾಡ್ತೀನಿ, ಆ ಪ್ರಿಂಟ್ ಎಫ್ ಬಗ್ಗೆ ನೋಡ್ಬೋದು ನೀವು, ಅಂದರೆ ಯಾವ ಥರ ಯೂಸ್ ಮಾಡ್ಬೋದು ಅಂತ. ಸೊ ಇದಿಷ್ಟು ಬಂದು ಕಂಪೈಲರ್ ಬಗ್ಗೆ.
ನೀವು ನೆನ್ಪಿಡ್ಬೇಕಾಗಿರೋದು ಇಲ್ಲಿ ಎರಡೇ ಆಪ್ಷನ್ನು, ಒಂದು ಕಾಂಪೈಲು ಮತ್ತು ರನ್ನು. ಫಸ್ಟ್ ನೀವು ಯಾವುದೇ ಪ್ರೋಗ್ರಾಮ್ ಇದರಲ್ಲಿ ಪ್ರೋಗ್ರಾಮ್ ಬರೆದ್ರೆ ಫಸ್ಟ್ ಮಾಡಬೇಕಾಗಿರೋದು ನೀವು ಕಾಂಪೈಲು, ಅದಾದಮೇಲೆ ರನ್ ಮಾಡಬೇಕು. ಈಗ ಸಪೋಸ್ ಇಲ್ಲೇನೋ ಒಂದು ಬರಿತೀನಿ, ಬರೋದ ಮೇಲೆ ಫಸ್ಟ್ ಸೇವ್ ಮಾಡಿ, ಸೇವ್ ಮಾಡಿದ್ಮೇಲೆ ಕಂಪೈಲ್ ಮಾಡಿ, ಆಮೇಲೆ ರನ್ ಮಾಡಿ. ಓಕೆನಾ? ಸೊ ಇದಿಷ್ಟು ಕಂಪೈಲರ್ ಬಗ್ಗೆ. ಇವತ್ತೇನು ಮಾಡಿದ್ರಿ ಈ ವಿಡಿಯೋದಲ್ಲಿ ಇನ್ಸ್ಟಾಲೇಷನ್ ಮಾಡೋದು ನೋಡಿದ್ರಿ, ಮತ್ತು ಕಂಪೈಲ್ ಮಾಡೋದು ರನ್ ಮಾಡೋದು ಹೇಗೆ ಅಂತ ಈ ಟೂಲ್ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ರಿ. ಸೊ ನೀವು ನಿಮ್ಮ ಸಿಸ್ಟಮಲ್ಲಿ ಈ ಥರ ಎಲ್ಲ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಿ, ಎಲ್ಲ ಏನೇನು ಆಪ್ಷನ್ಸ್ ಇದೆ ಅಂತ ಚೆಕ್ ಮಾಡಿ. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವೀಡಿಯೋಸಲ್ಲಿ ಹೆಂಗೆ ಪ್ರೋಗ್ರಾಮಿಂಗ್ ಅಂದರೆ ಸ್ಟಾರ್ಟಿಂಗ್ ಯಾವ ಥರ ಮಾಡೋದು ಏನು ಎಲ್ಲ ನೋಡೋಣ. ಸೊ ಇವಾಗ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಇದ್ದವರು ಅದನ್ನೆಲ್ಲ ಇದನ್ನು ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಓಕೆನಾ? ಅಂದರೆ ಟರ್ಬೋಸಿನ ಯೂಸ್ ಮಾಡಬೇಕು. ಅದಿಲ್ಲದೆ ಇರೋರು ಏನು ಮಾಡಬೇಕು, ಮೊಬೈಲಲ್ಲೇ ನೀವು ಕಂಪೈಲ್ ಮಾಡ್ಬೋದು. ಹೆಂಗೆ ಅಂದರೆ CX ಡ್ರಾಯ್ಡ್ ಅಂತ ಇದೆ, C++ ಕಂಪೈಲರ್ ಐಡಿ. ನೀವು ಡೈರೆಕ್ಟಾಗಿ C++ ಅಂತ ಟೈಪ್ ಮಾಡಿದರೆ ಇದು ಲೋಗೋ ಬರುತ್ತೆ, ಇದು ನೋಡ್ಕೊಳ್ಳಿ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದರೆ ನೀವು ಇದರಲ್ಲೇ ನೀವು ಪ್ರೋಗ್ರಾಮ್ ಮಾಡಿ ರನ್ ಮಾಡ್ಬೋದು. ನೀವು ಈ ಥರ ಇರುತ್ತೆ, ಅದರಲ್ಲೇ ಪ್ರೋಗ್ರಾಮ್ ಮಾಡಿ ಇಲ್ಲಿ ರನ್ ಬಟನ್ ಇದೆ ನೋಡಿ, ರನ್ ನೋಡ್ತಾರೆ, ರನ್ ಆಗುತ್ತೆ, ನಿಮಗೆ ಎಕ್ಸಿಕ್ಯೂಟ್ ಮಾಡ್ಬೋದು. C ಪ್ರೋಗ್ರಾಮು ರನ್ ಮಾಡ್ಬೋದು, C++ ಮಾಡ್ಬೋದು ಇದರಲ್ಲಿ ಮೊಬೈಲಲ್ಲಿ. ಓಕೆನಾ? ಇವತ್ತಿಗೆ ಎಷ್ಟು ಇನ್ಫಾರ್ಮೇಷನ್ ಸಾಕು ಅಂತ ಅನ್ಕೊಂತೀನಿ. ಸೊ ಮುಂದಿನ ವೀಡಿಯೋಸಲ್ಲಿ ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಹೆಂಗೆ ಅಂತ ಮಾಡೋದು ಅಂತ ನೋಡ್ಕೊತ ಹೋಗೋಣ. ನನ್ನ ವೀಡಿಯೋಸ್ ಎಲ್ಲ ತುಂಬ ಶಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈಸಿಯಾಗಿ ಕಲಿಬೋದು ನೀವು. ತುಂಬ ಡೆಪ್ತ್ ಇನ್ಫಾರ್ಮೇಷನ್ ಏನು ಹೇಳಲ್ಲ, ನಿಮಗೆ ನಾಲೆಡ್ಜ್ ವೈಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತೀನಿ. ನೋಡಿ, ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ತಲುಪೋ ಥರ ಮಾಡಿ. ಈ ವಿಡಿಯೋ ಮಾಡ್ತಿರೋ ಗೋಲ್ ಇರೋದೇ ಪ್ರತಿಯೊಬ್ಬರು ಪ್ರೋಗ್ರಾಮಿಂಗ್ ಕಲಿಬೇಕು ಅಂತ. ಸೊ ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಆಗೋ ಥರ ನೋಡಿ. ಇದು ಹೆಂಗಂದರೆ ಕಲ್ತ್ಬಿಟ್ಟು ಈ ಸೆಮ್ಗೆ ಅಷ್ಟೇ ಎಕ್ಸಾಮ್ ಬಂತು ಮುಗೀತು ಅನ್ನೋ ಥರ ಅಲ್ಲ, ಇದು ಲೈಫ್ಗೆ ಬೇಕಾಗಿರೋದು. ಅಂದರೆ ಲೈಫಲ್ಲಿರೋ ರಿಯಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ, ಅಂದರೆ ಎಲ್ಲ ಆಟೋಮೇಷನ್ ಮಾಡಲಿಕ್ಕೆ, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಇದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ನೋಡಲಿ, ಆದಷ್ಟು ಶೇರ್ ಮಾಡಿ. ಇಂಟ್ರೆಸ್ಟ್ ಇದ್ದವ್ರು ನೋಡ್ತಾರೆ, ಅಟ್ಲೀಸ್ಟ್ ನಿಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಮಾಡಿ. ಬೆಲ್ ಬಟನ್ ಮತ್ತು ಮರಿಬೇಡಿ, ಯಾಕಂದರೆ ನೆಕ್ಸ್ಟ್ ವೀಡಿಯೋಸ್ ಬಂದಾಗ ನಿಮಗೆ ಅಲರ್ಟ್ ಸಿಗಲ್ಲ. ಇಲ್ಲ ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ವೀಡಿಯೋಸ್ನ ನೀವು ಕಂಟಿನ್ಯೂಸ್ ಆಗಿ ಒಂದು ವೀಡಿಯೋ ಬಿಡ್ದಂಗೆ ಸ್ಕಿಪ್ ಮಾಡ್ದಂಗೆ ನೋಡ್ತಾ ಹೋದ್ರಿ ಅಂತಂದರೆ ನಾನು ಗ್ಯಾರಂಟಿ ಕೊಡ್ತೀನಿ ಸೀರೀಸ್ ಮುಗಿಯೋದ್ರೊಳಗಡೆ ನಿಮಗೆ ಪ್ರೋಗ್ರಾಮಿಂಗ್ ಬರ್ತಿದೆ ಅಂತ. ಓಕೆ, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇವತ್ತು ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ವೀಡಿಯೋಸಿಂದ ಪ್ರೋಗ್ರಾಮಿಂಗ್ ಶುರು ಮಾಡೋಣ. ಥ್ಯಾಂಕ್ ಯು.